ನದಿ. ಇಲ್ಲಿ ಬಂದು ನೀವು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಸಕ್ಕದಾಗಿ ಬೇಡ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಬೇಡ್ಕೊಂಡ್ಬಿಟ್ಟಿದ್ದೀನಿ. ಸಬ್ಸ್ಕ್ರೈಬರ್ಸ್ ನನಗೆ ಎಷ್ಟು 1700. ಅವರೆಲ್ರಿಗೂ ಬೇಡ್ಕೊಂಡಿದ್ದೀನಿ. ಯಾರು ವ್ಯೂವರ್ಸ್ ಯಾರಿದ್ದಾರೆ ಎಲ್ರಿಗೂ ಬೇಡ್ಕೊಂಡಿದ್ದೀನಿ. ಇಡೀ ನಮ್ಮ ಮಡಿಕೇರಿಯವ್ರಿಗೆಲ್ಲರಿಗೂ ಬೇಡ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಇದು ಚೆನ್ನಾಗಿದೆ, ಇಲ್ಲಿ ನೋಡಿ. ಹಾಯ್, ಆಚೆ ಈಚೆ ತೆಂಗಿನ ಮರ, ನಾವು ಮಧ್ಯದಲ್ಲಿ ವಾಕಿಂಗ್. ದೇವ್ರ ದರ್ಶನ ಆದಮೇಲೆ ಇನ್ನೇನು ತಲೆಯಲ್ಲಿ ಇರುತ್ತೆ ನಮಗೆ? ದೇವಸ್ಥಾನಕ್ಕೆ ಬಂದಾಗ ಚೆನ್ನಾಗಿ ಊಟ ಮಾಡೋಣ, ಪ್ರಸಾದ ತಗೋಬೇಕು ಅಂತ ತಾನೇ. ಆದರೆ ಇವಾಗಲೇ ಕೇಳಿದೆ, ಯಾಕೆಂದರೆ ನನಗೆ ಇವಾಗಲೇ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಕೇಳಿಬಿಟ್ಟೆ ಎಷ್ಟೊತ್ತಿಗೆ ಊಟ ಅಂತ. ಅವ್ರು ಹೇಳಿದ್ರು 7:15 8:30 ತನಕ ಊಟ ಅಂತೆ. ಇಲ್ಲೇ ಎಲ್ಲೋ ಊಟದ ಹಾಲ್ ಇದೆ. ಇವಾಗ ನಾವೇನು ಮಾಡೋಣ ಗೊತ್ತಾ, ನಂಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ನಂದು ಉಳಿಯೋ ರೂಮ್ದು ಒಂದು 500 ರೂಪೀಸ್ ಅಂತ ಅಂದ್ಕೊಂಡ್ರು. ಆ ದುಡ್ಡು ಮಿಕ್ಕಿದೆ, ಬರಬೇಕಾದ್ರೆ ಗಾಡಿ ದುಡ್ಡು ಮಿಕ್ಕಿದೆ. ಅದರಲ್ಲಿ ಒಂದು 5% ತೆಗೆದುಬಿಟ್ಟು ನನಗೆ ನಾನೇ ಚೀಟ್ ಮಾಡಿಕೊಂಡು ಇವಾಗ ಒಂದು ಸಣ್ಣ ಕ್ಯಾಂಟೀನ್ಗೆ ಹೋಗಿ ಬಡ್ಜೆಟ್ ಫುಡ್ ಏನಾದ್ರು ತೊಗೊತೀನಿ. ಫುಡ್ಡನ್ನಲ್ಲ, ಒಂದು ಟೀ ಮತ್ತು ಸಮೋಸ ಆ ಥರದ್ದು ಏನಾದರೂ ಬಡ್ಜೆಟಲ್ಲಿ ಏನಾದ್ರು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಈ ಥರ ಏನಾದರೂ ತಿರುಗಿಸ್ಬೇಕು, ಅದು ನಿಮ್ಮ ಮಕ್ಕಳಿಗೇನೋ ಈ ಥರ ತಿರುಗಿಸ್ಬೇಕಂದ್ರೆ ತಿರುಗಿಸಿ. ಈ ಥರ ನಿಮ್ಮ ಮಕ್ಕಳಿಗೆ ಏನಾದರೂ ಬೇಕು ಅಂದರೆ ಇದೇ ಟೆಂಪಲ್ನ ಆಪೋಸಿಟಲ್ಲಿ ಇಲ್ಲಿ ನೋಡಿ. ಕ್ಯಾ ನಾಮ್ ಆಪ್ಕಾ? ವಿಕಾಸ್ ಕುಮಾರ್ ಇರ್ತಾರೆ. ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಆಯಿತಾ, ಇಲ್ಲೇ ಇರ್ತಾರೆ. ಈಗ ನಾವು ಬಿಟ್ಟಿರೋ ಚಪ್ಪಲಿನ ಎತ್ಕೊಂಡು ಯಾವುದಾದ್ರೂ ಸಣ್ಣದು ಪುಟಾಣಿ ಕ್ಯಾಂಟೀನ್ಗೆ ಹೋಗಿ ಬಡ್ಜೆಟ್ ಫುಡ್ ತಿಂದ್ಕೊಂಡು ಪುನಃ ಊಟ ತಿನ್ನೋಕ್ಕೆ ರೆಡಿ ಆಗೋಣ. ನಾವು ಆ ಊರಲ್ಲಿರೋ ಯಾವುದಾದ್ರೂ ಶಾಪ್ಸ್ ಇದ್ದರೆ ಅಲ್ಲಿಗೆ ಹೋಗ್ತೀವಿ. ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನೋಡೋಕ್ಕೆ ದುಡ್ಡಿಲ್ಲ. ಕಾರನ್ ಫುಡ್ ತುಂಬ ಕಲರ್ಫುಲ್ಲಾಗಿದೆ, ಅದೇನು ತೊಗೊಳ್ಳಲ್ಲ. ಬಟ್ ನೋಡಿ, ಇದು ಟೆಂಪಲ್ನ ಆಪೋಸಿಟೇ ಇದೆ. ಏನೆಲ್ಲ ಸಿಗುತ್ತೆ ಇಲ್ಲಿ? ಡ್ರೈ ಫ್ರೂಟ್ಸು ನೋಡಿ, ಡ್ರೈ ಫ್ರೂಟ್ಸ್ ಹೌದಾ? ಓಕೆ, ಡ್ರೈ ಫ್ರೂಟ್ಸ್ ಏನಾದರೂ ಬೇಕು? ಹಾಂ, ಬ್ಲಾಗು ನೋಡಿ, ಗುಬ್ಬಿ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್, GUBBI. ಫ್ರೂಟ್ಸ್ ಏನಾದರೂ ಬೇಕಂದರೆ ನಿಮಗೆ ಇಲ್ಲೇ ನೋಡಿ, ಟೆಂಪಲ್ದು ಆಪೋಸಿಟಲ್ಲೇ ಒಂದು ಶಾಪ್ ಇದೆ. ಇಲ್ಲಿ ಬಂದರೆ ನಿಮಗೆ ದೇವರ ವಿಗ್ರಹಗಳು ಯಾವ ವಿಗ್ರಹ ಬೇಕು ಎಲ್ಲ ಇದೆ. ನೋಡಿ, ಶಂಕರಾಚಾರ್ಯ ಫೋಟೋಗಳು ಬೇಕಾದರೆ ಇಲ್ಲೇ ಇದೆ. ಶಂಕರಾಚಾರ್ಯ ಓನರ್ ನಗ್ತಾ ಇದ್ದಾರೆ. ಇದೆಲ್ಲ ಇರೋದು ಟೆಂಪಲ್ನ ಪಕ್ಕದಲ್ಲಿ. ನಾವೀಗ ಮುಂದೆ ಹೋಗೋಣ. ನಮಗೆ ಬೇಕಾಗಿರೋದು ಏನು ಅಂದರೆ ಒಂದು 10 ರೂಪಾಯಿ ಟೀ, 10 ರೂಪಾಯಿ ಸಮೋಸ, ಇಷ್ಟೇ. ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಡ ನಮಗೆ. ನಾವು ಬಡ್ಜೆಟ್ ಟ್ರಾವೆಲರ್, ನಾವು ಜಾಸ್ತಿ ದುಡ್ಡು ಖರ್ಚು ಮಾಡೋಂಗಿಲ್ಲ. ಪುಸ್ತಕಗಳ ಮಳಿಗೆ ಇಲ್ಲಿ ನೋಡಿ, ಪುಸ್ತಕಗಳ ಮಳಿಗೆ. ಇಲ್ಲಿ ಬಂದರೆ ಇಲ್ಲಿನ ವಿಶೇಷವಾದ ಪುಸ್ತಕಗಳು ಎಲ್ಲ ಸಿಗ್ತವೆ. ಇದು ಟೆಂಪಲ್ ಪಕ್ಕನೇ ಇರೋದು. ಇಲ್ಲಿ ಬಂದರೆ ಒಂದು ಹೋಟೆಲ್ ಇದೆ, ಆದರೆ ಈ ಹೋಟೆಲ್ಗೆಲ್ಲ ನಾನು ಹೋಗಲ್ಲ. ನಾನು ಹೋಗೋದು ಏನಿದ್ರು ತೋರಿಸ್ತೀನಿ ಇಲ್ಲಿ ಆ ಥರ ಹೋಟೆಲ್ಗೆ. ಯಾಕೆ ಅಂದರೆ ನಾನು ಬಡ್ಜೆಟ್ ಟ್ರಾವೆಲರ್. ಆದರೆ ಈ ಕಡೆ ಯಾಕೆ ಹೋಗ್ತಿದ್ದೀನಿ ಗೊತ್ತಾ? ಇಲ್ಲಿ ಉದ್ದಕ್ಕೆ ಕಲರ್ಫುಲ್ ಶಾಪ್ಸ್ ಇದ್ದಾವೆ, ನೋಡ್ಕೊಂಬರೋಣ ಏನೆಲ್ಲ ಇದೆ ಅಂತ. ಮೆಡಿಕಲ್ ನೋಡಿ, ಮೆಡಿಕಲ್ ಎಲ್ಲ ಊರಲ್ಲಿ ಅದೇ ಸಿಗೋದು, ಏನು ಸ್ಪೆಷಾಲಿಟಿ ಇಲ್ಲ. ನಾವು ಹೋಗಿದ್ದೆಲ್ಲ ಬರೀ ಧರ್ಮಸ್ಥಳ, ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ. ಪ್ರತಿ ವರ್ಷ ರಜೆ ಸಿಕ್ಕಾಗಲೂ ಹೋಗ್ತಿದ್ದಿದ್ದು ಧರ್ಮಸ್ಥಳ, ಸುಬ್ರಹ್ಮಣ್ಯ, 2 ಫೇವರೆಟ್ ದೇವಸ್ಥಾನಗಳಿಗೆ. ಆದರೆ ನಾವು ಬೇರೆ ದೇವಸ್ಥಾನಗಳು ನೋಡಬೇಕು, ತಿಳ್ಕೋಬೇಕು ಏನಿದೆ. ಹಾಗೆ ನಾನು ಕೆಲವೊಂದು ಸೀರಿಯಲ್ಗಳಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ, ಕೆಲವೊಂದು ಸೀರಿಯಲ್ಗಳಲ್ಲಿ ಮತ್ತು ಫಿಲ್ಮ್ಗಳಲ್ಲೆಲ್ಲ ನೋಡ್ತಿರ್ಬೇಕಾದ್ರೆ
ಶೃಂಗೇರಿ ಶಾರದಾ ಮಠನ ತುಂಬ ಚೆನ್ನಾಗಿ ತೋರಿಸ್ತಾಯಿದ್ರು. ಅದಕ್ಕೆ ನಾನು ಈ ಶೃಂಗೇರಿ ಮಠದಲ್ಲಿ ಏನಿದೆ ಅಂತ ನೋಡಬೇಕಂತ ಅನ್ನಿಸ್ತು. ಅಂದರೆ ಶಾರದಾ ದೇವಿ ಇರೋದ್ರಿಂದ ನಾನೇನೋ ಒಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಶಾರದಾ ದೇವಿ ಬಂದು ನನಗೆ ಆಶೀರ್ವಾದ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಮನಸ್ಸು ಮಾಡಿ ಆದರೆ ಲಕ್ಷ್ಮೀದೇವಿ ಸ್ವಲ್ಪ ಲಕ್ಷ್ಮೀದೇವಿನ ನಾನು ಕರ್ಕೊಂಬಂದಿಲ್ಲ, ಯಾಕೆಂದರೆ ನಾನು ಬಡ್ಜೆಟ್ ಟ್ರಾವೆಲರ್ ಅಲ್ಲ. ಸೊ ಲಕ್ಷ್ಮೀದೇವಿಯೇ ಮನೆಯಲ್ಲೇ ಇರೋ ಅಂತ ಹೇಳ್ಬಿಟ್ಟು ಶಾರದಾ ದೇವಿನ ಮಾತ್ರ ನೋಡೋಕ್ಕೆ ಬಂದೆ. ಚಿನ್ನದಂಗಡಿ ಇಲ್ಲ, ನನಗೆ ಬೇಡ ಚಿನ್ನ, ನಾನೇ ಚಿನ್ನ, ನನಗೆ ಯಾಕೆ ಚಿನ್ನ. ಕಮ್ಮಿ ಅಂದರೆ ಅಲ್ಲಿಂದ ಇಲ್ಲಿ ತನಕ 1 ಕಿಲೋಮೀಟ್ರ್ ಇಲ್ವ? ಅಲ್ಲಿ ನೋಡಿ, ಅಲ್ಲಿಂದ ಟೆಂಪಲು, ಅಲ್ಲಿಂದ ಅಲ್ಲಿ ತನಕ. ಗುರು ಯಾವುದೋ ಹೊಸ ಊರಿಗೆ ಹೋಗೋಣ ಅಂದರೆ ಅಲ್ಲೂ ಬರ್ತಾರೆ. ಹೌದಾ? ನೀವೇನಿಲ್ಲಿ? ನಮ್ದಿಲ್ಲೇ ಬಿ ಎಡ್. ನನ್ನ ದಯಾನಂದ್ ಪ್ರಸಾದ್ ಅಂತ, ಇವ್ರು ನಮಗೆ ಮಡಿಕೇರಿಲಿ ಪರಿಚಯ. ಸೊ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ತುಂಬ ಖುಷಿ ಆಯ್ತು ಅನ್ನೋ ನೋಡಿ. ಅಲ್ಲ ಗುರು, ಎಲ್ಲಾದರೂ ಹೊರಗಡೆ ಹೋಗೋಣ, ಯಾರೋ ನಮ್ಮೂರವ್ರು ಸಿಕ್ತಿರೋ ಊರಿಗೆ ಹೋಗೋಣ, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಹೋಗಿ ಬಂದು ಅವರೇ ಇವರು ನನ್ನ ಒಳ್ಳೆಯ ಗೆಳೆಯ ಆಯಿತಾ. ಇವರು ಸೂಪರಾಗಿ ಡ್ರಾ ಮಾಡ್ತಾರೆ. ಇವ್ರು ನನಗೆ ಪರಿಚಯ ಆಗಿರೋದು ಚಿಕ್ಕಬಳ್ಳಾಪುರ ಕಾಲೇಜಲ್ಲ ಬ್ರೋ. ಮಾಸ್ಟರ್ ಮಾಡ್ತೀನಿ ಇಲ್ಲಿ ಬಿ ಎಡ್. ಹೌದಾ? ಮುಗೀತಾ? ಇವತ್ತು ಮುಗೀತು. ಹಂಗೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿ ಓದ್ತಾ ಇದ್ದೀರಾ ಶೃಂಗೇರಿಯಲ್ಲಿ? ಬನ್ನಿ ಸಂಜೆ ಊಟ ಮಾಡೋಣ. ಹೌದಾ? ಸೊ ನನ್ನ ಫ್ರೆಂಡ್ ವಿನಯ್ ಅಂತ ಚಿಕ್ಕವರ ಮಾಸ್ಟರ್ಸ್ ಮಾಡೋದು ಪರಿಚಯ. ನನ್ನ ಬೆಸ್ಟ್ ಫ್ರೆಂಡ್. ಹಲೋ, ಆಯ್ತಾ? ಬಿ ಎಡ್ ಮಾಡಿ ಎಲ್ಲ ಮುಗಿದಾಯಿತು. ಇವ್ರವ್ರ ಫ್ರೆಂಡ್ ಅಂತೆ ಭವ್ಯ. ಅದೇ ಗುರು, ಎಲ್ಲೋದ್ರೂ ಸಿಗ್ತಾರೆ ಗುರು. ಭೂಮಿ ಭಾರಿ ಗುಂಡಾಗಿದೆ, ಪಕ್ಕ ಬೇಜಾರಾಗ್ತಿದೆ. ಸೊ ಏನೋ ಮಾಡ್ತಿದ್ರೆ ಸಂಜೆ ಸಿಗ್ತೀನಿ. ಸಿಗೋಣ. ಬರ್ತೀರಾ ಊಟಕ್ಕೆ? ನಿಜ ಬರ್ತೀರಾ? ಹಾಂ ಆಯಿತು. ನಮ್ಮದೇ ಏನೋ ಹೋಟೆಲ್ ಇರೋ ಥರ, ಅಥವಾ ನಾನೇ ಏನೋ ನನ್ನ ಬರ್ಡೇ ಪಾರ್ಟಿ ಕರೆಯೋ ಥರ ಶೃಂಗೇರಿಲಿ ಊಟ ಮಾಡೋಕ್ಕೆ, ಶೃಂಗೇರಿಯ ಅನ್ನದಾಸೋಹ ತಿನ್ನೋಕ್ಕೆ ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಿದ್ದೀನಿ. ನೋಡಿ, ಅದಕ್ಕೆ ಹೇಳೋದು ಭೂಮಿ ತುಂಬ ಸಣ್ಣದಾಗಿದೆ ಅಂತ. ಎಲ್ಲೋದ್ರೂ ಅವರವರೇ ಸಿಗ್ತಾರೆ, ನಮ್ಮೂರವರೇ ಸಿಗ್ತಾರೆ. ಅಚಾನಕ್ ಅಂದರೆ ನನ್ನ ಮನಸ್ಸಲ್ಲಿ ಒಂದು ಅನಿಸ್ತಿತ್ತು, ಯಾಕೆಂದರೆ ಯಾರೋ ಒಬ್ಬರು ಸಿಗ್ತಾರೆ ಹೊಸೊಬ್ಬರು. ಹೊಸೊಬ್ಬರು ಅಂತೀನಿ, ನಮ್ಮೂರವರು ಯಾರಾದ್ರೂ ಒಬ್ಬ ಖಂಡಿತ ಇದ್ದೇ ಇರ್ತಾರೆ ಅಂತ. ಸಿಕ್ಕಿದ ಚೆನ್ನಾಗಿ ಸೂಪರಾಗಿ ಡ್ರಾ ಮಾಡ್ತಾನೆ ಅವನು. ಒಂದು ಇನ್ಸ್ಟಾ ID ನನಗೆ ಇವಾಗ ಸದ್ಯಕ್ಕೆ ನಿಂಗೆ ಬರ್ತಾಯಿಲ್ಲ. ಎಡಿಟ್ ಮಾಡೋ ಟೈಮಲ್ಲಿ ಇಲ್ಲೆಲ್ಲಾದರೂ ಹಾಕ್ತೀನಿ ನೋಡಿ. ಅಷ್ಟೊಂದು ಉದ್ದಕ್ಕೆ 1 ಕಿಲೋಮೀಟ್ರ್ ಇಲ್ವಾ ಇದು? ಅಲ್ಲಿಂದ ಇಲ್ಲಿ ತನಕ ಅಂಗಡಿ ಯಾವುದು? ಅಲ್ಲಿಂದ ಟೆಂಪಲಿಂದ ಇಲ್ಲಿ ತನಕ 1 ಕಿಲೋಮೀಟ್ರ್ ಇಲ್ವಾ ಅಂಗಡಿಗಳು? ಅಲ್ಲಿ ಏನಕ್ಕೆ ಅಷ್ಟೊಂದು ಜನ ತುಂಬ ಬರ್ತಾರಾ ಬಾಕಿ ಟೈಮಲ್ಲಿ? ಮಾಮೂಲಿ ಎಲ್ಲ ಇಷ್ಟೇ ಇಷ್ಟು ಜನಕ್ಕೆ ಇಷ್ಟೊಂದು ಅಂಗಡಿ ಇದೆಯಾ? ಇದು ಎಲ್ಲರಿಗೂ ಮಧ್ಯಾಹ್ನ ಉದ್ಯೋಗ ನೋಡಿ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನೇ ಇವರು ತುಂಬ ಬ್ರೇಕ್ ಮಾಡಿದ್ದಾರೆ ರೂಲ್ನ. ಡಿಮ್ಯಾಂಡ್ ಸಪ್ಲೈ ಅಂದರೆ ಏನು? ಡಿಮ್ಯಾಂಡ್ ಎಷ್ಟಿರುತ್ತೆ ಅದು ಸಪ್ಲೈ ಇರಬೇಕು, ಸಪ್ಲೈ ಎಷ್ಟಿರುತ್ತೆ ಅದು ಡಿಮ್ಯಾಂಡ್ ಇರಬೇಕು. ಅದನ್ನೇ ಅವರು ಬ್ರೇಕ್ ಮಾಡಿದ್ದಾರೆ. ಇಷ್ಟೊಂದು ಅಂಗಡಿಗಳನ್ನ ಇಟ್ಟಿದ್ದಾರೆ. ಬರೀ ಇಷ್ಟೇ ಜನ ದಿನ ಓಡಾಡ್ತಾರೆ. ದಿನ ಇಷ್ಟೇ ಜನ ಓಡಾಡಿದ್ರೆ ನಿಮ್ಗೆ ಹೆಂಗೆ ವ್ಯಾಪಾರ ಆಗುತ್ತೆ? ಒಂದಿನ ಇಲ್ಲ. ಥ್ಯಾಂಕ್ ಯು. ತಮಾಷೆ ಮಾಡ್ತಾರೆ, ಬೇಜಾರು ಮಾಡ್ತಾರೆ. ಸುಮ್ಮನೆ ತಮಾಷೆ ಮಾಡ್ತಾರೆ ಪಾಪ, ಆ ಥರ ಏನಲ್ಲ. ಇವಾಗ ಇವತ್ತು ಸುತ್ತಾಡಿದ್ದಾಯಿತು, ನಾಳೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಂಕ್ವೈರಿ ಮಾಡ್ತಾ ಇದ್ದೆ. ನಾಳೆ ನಾನು ಹೊರನಾಡು ಮತ್ತು ಹೊನ್ನಾವರ, ನನಗೇನೋ ಒಂಥರ ಕನ್ಫ್ಯೂಷನ್ ಗುರು. ಹೊನ್ನಾವರ ಇದು ಇರೋದು 200 ಕಿಲೋಮೀಟ್ರ್ ಅಂತೆ. ನಾನು ಇಲ್ಲಿ ಹೋಗ್ಬಿಟ್ಟು ಹೊನ್ನಾವರ ಹೋಗೋದು ಹೇಗೆ ಅಂತ ಕೇಳ್ತಾ ಇದ್ದೀನಿ. ಅದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನಾಳೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಹೊರಡ್ತೀನಿ, ಒಂದು 7-7:30ಗೆಲ್ಲ ಹೊರಡ್ಬಿಡ್ತೀನಿ ಇಲ್ಲಿಂದ. ಆವಾಗ ಲಿಫ್ಟ್ ಸಿಗುತ್ತೆ. ಅವರು ಏನು ಮನುಷ್ಯ ಅಷ್ಟೊಂದು ನೋಡೋಕ್ಕೆ ಸ್ವಲ್ಪ ಇವರೇನೋ ಆನ್ಸರ್ ಮಾಡಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅಂದರು ಇಲ್ಲಿ ಅಂತ ಹೋಗ್ಬಿಟ್ಟು ಮಾತಾಡ್ಸಿದ್ರು. ಎಷ್ಟು ಕೈಂಡಾಗಿ ಮಾತಾಡಿದ್ರು ಗುರು, ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಕಡೆ ಹೋಗಿ ಅಲ್ಲಿ ಹೋದರೆ ನಿಮ್ಗೆ ಒಂದು ಶಾರ್ಟ್ಕಟ್ ಸಿಗುತ್ತೆ, ಶಾರ್ಟ್ಕಟ್ಟಲ್ಲಿ ಹೋಗಿ ತುಂಬ ಚೆನ್ನಾಗಿದೆ, ಇಷ್ಟೊತ್ತಿಗೆ ಹೋಗಿ. ಆಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗಿ ಊಟ ಮಾಡ್ದಲೇ ಹೋಗಬೇಡಿ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದಕ್ಕೆ ನಾನು ಕೇಳಿದೆ, ಶೃಂಗೇರಿಯಲ್ಲಿರೋರು ಎಲ್ಲರೂ ಇದೇ ಥರನ ಅಥವಾ ನೀವು ಮಾತ್ರ ಇಷ್ಟೊಂದು ಚೆನ್ನಾಗಿ ಡೀಟೇಲಾಗಿ ಹೇಳ್ಕೊಡ್ತೀರಾ ಏನು ಅಂತ? ಇಲ್ಲ, ನಾವು ಬೇರೆ ಕಡೆ ಹೋದಾಗ ನಾವು ಹೊಸಬ್ರಲ್ವಾ, ಹಾಗೇ ಬೇರೆಯವರು ಹೊಸಬ್ರು ಇಲ್ಲಿಗೆ ಬಂದಾಗ ನಾವು ಚೆನ್ನಾಗಿ ಗೈಡ್ ಮಾಡಿ ಕಳಿಸ್ಬೇಕು. ಆಗ ಅವರು ನಮ್ಮ ಊರ ಬಗ್ಗೆ, ನಮ್ಮ ಊರಿನ ಜನರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ. ಆವಾಗ ಅವ್ರ ಊರಿಗೆ ಹೆಸರು ಬರುತ್ತೆ. ಹೇ ಶಾರದೆ ದಯ ಪಾಲಿಸು, ಬಾಳನ್ನು ಬೆಳಕಾಗಿಸು,
ಕಡ್ಡಿಲಿ ಏನೋ ಸಿಗಿಸ್ಕೊಂಡು ಹೋಗ್ತಾವನೆ ಅಂತ ಎಲ್ಲರೂ ನೋಡ್ತಾರೆ. ಸೈಕಲ್ ಬ್ರೋ, ನಾನು ನಮ್ಮೂರಲ್ಲಿ ಹಂಗೆ ಸಂಜೆ 6 ಸೈಕಲ್ ಹೊಡ್ಕೊಂಡಿರ್ತೀನಿ. ನಾನು ನೋಡ್ಬಿಟ್ಟು ಸೈಕಲ್ ಬ್ರೋ ಅಂತಾರಲ್ವ. ನನ್ನ ಬಡ್ಜೆಟ್ ಟ್ರಾವೆಲಿಂಗಲ್ಲಿ ನಾನು ನನಗೇನೆ ಚೀಟ್ ಮಾಡಿಕೊಂಡು ನಾನಿವಾಗ ಒಂದು ಶೃಂಗೇರಿಲಿರೋ ಒಂದು ಐಸ್ ಕ್ರೀಮ್ ಅಂಗಡಿ, ಹಳೆಯ ಅಂಗಡಿ ಥರ ಕಾಣ್ತಿದೆ, ತುಂಬ ಚೆನ್ನಾಗಿರ್ಬೋದು. ಅಲ್ಲೋಗಿ ಸ್ವಲ್ಪ ನಾನು ನನ್ನ ಬಡ್ಜೆಟ್ ಟ್ರಾವೆಲಿಂಗ್ನ ನಾನೇ ಚೀಟ್ ಮಾಡಿ ಒಂದು 100 ರೂಪೀಸ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಆ ಲೆಕ್ಕ ನಿಮ್ಮ ಮುಂದೆ ಕೊಡ್ತಾಯಿದ್ದೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ ಬಡ್ಜೆಟ್ ಟ್ರಾವೆಲಿಂಗ್ ಅಂತ. ಅದು ನನಗೆ ತುಂಬ ಹಸು ಆಗ್ತಿದೆ, ನನಗೆ ಆಸೆ ಆಗ್ತಿದೆ ಏನಾದ್ರು ತಿನ್ಬೇಕಂತ. ಅದಕ್ಕೆ ತನಿ ಏನಾದ್ರು ಉಂಟು ದಾದಾ ಮತ್ತುಂಟು. ಈಗ ನನ್ನ ಮುಂದೆ ಇರೋದು ಫ್ರೂಟ್ ಸಲಾಡ್. ಇದರ ಬೆಲೆ 20 ರೂಪಾಯಿ. ಇಲ್ಲ 20 ಸರ್ ಇದಕ್ಕೆ? ಹೌದು 20 ರೂಪಾಯಿ. ಹೇಗಿದೆ ಅಂತ ತಿಂದ್ಬಿಟ್ಟು ನೋಡೋಣ. ಎಲ್ಲ ಹಣ್ಣುಗಳನ್ನ ಕಟ್ ಮಾಡಿ ಕೆಳಗೆ ಹಾಕ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಐಸ್ ಕ್ರೀಮು, ಒಂದು ಚೆರಿ ಇತ್ತು, ಚೆರಿ ತಿನ್ಕೊಬಿಟ್ಟೆ ಅನ್ಕೋತೀನಿ. ಇದೆಲ್ಲ ಇತ್ತು ಚೆರಿ, ಸೂಪರಾಗಿದೆ. ಮಧ್ಯಾಹ್ನ ಊಟ ಬಿಟ್ಟಿದ್ದಕ್ಕೂ ಸಾರ್ಥಕ. ಸರ್ ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಿದ್ದೀರಾ? 27 ವರ್ಷ. ನೀವೇನಾದರೂ ಶೃಂಗೇರಿಗೆ ಬಂದರೆ ಈ ಶಾಪ್ಗೆ ನೀವು ವಿಸಿಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಏನೋ ಮಿಸ್ ಮಾಡ್ಕೊತೀರಾ. ಶಾಪ್ ಹೆಸರು ಶ್ರೀನಿಧಿ ಐಸ್ ಕ್ರೀಮ್ಸ್. ಇದು ಇರೋದು ಎಲ್ಲಿ ಗೊತ್ತಾ? ಟೆಂಪಲ್ ಮಂದಿರ ಇದೆಯಲ್ಲ, ಗೋಪುರ, ಅದ್ರ ಮುಂದ್ಗಡೆ ನಡ್ಕೊಂಬರ್ತಾ ಇರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಪುಟಾಣಿ ಶಾಪ್ ಇದೆ. ನೀವು ನೋಡಿದ್ರೇ ಬರಲೇಬೇಕು ಅಂತ ಅನ್ಸುತ್ತೆ. ನನಗೂ ಹಂಗೆ ಅನ್ಸ್ ಬಂದಿದ್ದು, ಆದರೆ ಬಂದಿದ್ದಕ್ಕೆ ಮೋಸನೇ ಇಲ್ಲ, ಸೂಪರಾಗಿದೆ. ಅದು ರೀಸನೇಬಲ್ ರೇಟಲ್ಲಿ. ನಾನೊಂದು ಗಸಗಸೆ ಮಿಲ್ಕ್ ಒಂದು ಆರ್ಡ್ರ್ ಮಾಡಿದ್ದೆ. ಅದು ಇಲ್ಲೇ ಪಕ್ಕದಲ್ಲಿದೆ. ಅದು ಇಲ್ಲಿ ತನಕ ನಾನು ಕುಡ್ದಿಲ್ಲ. ಅದೊಂದು ಟ್ರೈ ಮಾಡ್ಬಿಡೋಣ ಇದಾದ್ಮೇಲೆ. ಅಲ್ಲಿಗೆ ಇವತ್ತಿನ ಮಧ್ಯಾಹ್ನದ ಊಟ 30 + 20 50 ರೂಪಾಯಲ್ಲಿ ಫಿನಿಶ್. ನೀವು ಕೊಡೋ 20 ರೂಪಾಯಿಗೆ ಜೇನುತುಪ್ಪ, ಅದ್ರ ಜೊತೆ ಸಕ್ಕರೆ ಪಾಕ, ಅದ್ರ ಮೇಲೆ ಎಲ್ಲ ಥರದ ಹಣ್ಣುಗಳು, ಅದ್ರ ಮೇಲೆ ಐಸ್ ಕ್ರೀಮು. ನಿಜವಾಗ್ಲೂ ಹೊರ್ತು ಗುರು, ತಣ್ಣಗಾಗ್ತಿದೆ ಹೊಟ್ಟೆ. ಇದೇ ನೀವು ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ರೆ ಚೆನ್ನಾಗಿ ಮುಂಡಾಯಿಸ್ಬಿಟ್ಟು ಕಳಿಸ್ತಾರೆ. ಅದಕ್ಕೆ ನಾವು ಸಣ್ಣ ಹೋಟ್ಲುಗಳಲ್ಲಿ ಸೂಪರಾಗಿರೋ ಫುಡ್ನ ಹುಡುಕಬೇಕು. ಅದು ನನ್ನಂಥ ಬಡ್ಜೆಟ್ ಟ್ರಾವೆಲರ್ಸ್ ಅಂತೂ ಹುಡುಕ್ಲೇಬೇಕು. ಇಲ್ಲಾಂದ್ರೆ ನಾವು ಒಂದು ಟ್ರಾವೆಲ್ ಮಾಡೋದ್ರಲ್ಲಿ ಉಳಿಸಿರ್ತೀವಿ, ಅದು ಇಲ್ಲಿ ಮುಂಡಾಯಿಸ್ಕೊಂಡು ಹೋಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್ ಗಾಯ್ಸ್. ಏನಾಕಿರೋದು? ಗಸಗಸೆ ಮತ್ತು ಹಾಲು. ಗಸಗಸೆನ ಹೇಗೆ ಹಾಕ್ತೀರಾ? ಹಾಗೇನೆ ಗಸಗಸೆ ಹಾರಿತೀವಿ, ಹಾಲನ್ನು ನೆನೆಸಿಟ್ಟು ನೆನೆಸಿ ಫ್ರಿಜ್ಜಲ್ಲಿ ಇಡ್ತೀವಿ. ಫ್ರಿಜ್ಜಲ್ಲಿ ಇಟ್ಟು ಅದು ಗಟ್ಟಿಯಾಗಿರುತ್ತೆ. ಇನ್ನು ಮಿಕ್ಸಿಗೆ ಹಾಕಿ ಅದು ಜೊತೆ ಹಾಲು ಸಕ್ಕರೆ ತಂಪು ಅಂತ ಸುಮಾರು ತಂಪು ಹೌದು. ಸುಮಾರು ಜನ ಕುಡಿತಾರೆ. ಕುಡಿಯುವಾಗಲೇ ತಂಪಿದೆ, ಕುಡಿದ ಮೇಲೂ ತಂಪಾಗುತ್ತೆ ಬಾಡಿಗೆ. ತಂಪಾಗುತ್ತೆ, ಹೌದು. ಅದು ಗಸಗಸೆಯ ವಿಶೇಷ. ಒಂದು ಇದರ ಇದಾಗ್ಬಿಟ್ಟಿದ್ರೆ ಎಂದರು ಬಾಯಿ ಹುಣ್ಣೆಲ್ಲ ಇದ್ದರೆ, ಬಾಯಿ ಹುಣ್ಣಿರೋರು ಇದನ್ನ ಕುಡಿದ್ರೆ ಒಳ್ಳೇದು. ಬಾಯಿ ಹುಣ್ಣಿರೋರು ಏನೋ ಬಸಳೆ ಸೊಪ್ಪು ತಿನ್ಬೋದು, ಎಳ್ನೀರು ಕುಡಿಬೋದು. ಅದ್ರ ಜೊತೆ ಗಸಗಸೆ ಹಾಲೇನಾದ್ರು ಕುಡಿದ್ರೆ ಅದು ಇಲ್ಲಿ ಶೃಂಗೇರಿ ವೆದರ್ ನನಗೇನೆ ಎಳ್ನೀರು ಕುಡಿದ್ರೆ ಆಗಲ್ಲ, ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಶೃಂಗೇರಿ ವೆದರ್ ಹೊರಗೋದಾಗ ಇದು ಚಿಕ್ಕಮಗಳೂರಾಗಲಿ ಅಥವಾ ತರೀಕೆರೆ ಎಲ್ಲ ಹೋದ್ರೆ ಶಿವಮೊಗ್ಗ ಎಳ್ನೀರು ಕುಡಿದ್ರೆ ಏನಾಗಲ್ಲ. ಶೃಂಗೇರಿ ವೆದರಿಗೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ, ಎಳ್ನೀರು ಗ್ಯಾಸ್ಟ್ರಿಕ್ ಆಗುತ್ತೆ. ನೋಡಿದ್ರಾ, ಶೃಂಗೇರಿ ವೆದರಲ್ಲಿ ಎಳ್ನೀರನ್ನ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಆಲ್ಟರ್ನೇಟ್ ಅವರೊಬ್ಬರಿಗೆ ಅವರ ಅನಿಸಿಕೆ. ನೀವು ಟ್ರೈ ಮಾಡಿ, ನಿಮ್ಗೆ ಆಗುತ್ತಾ ಆಗಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆ ಈ ಗಸಗಸೆ ಹಾಲು ಕುಡಿದ್ರೆ ತುಂಬ ಒಳ್ಳೆಯದು, ತಂಪಾಗಿರುತ್ತೆ ಬಾಡಿ. ನಾವೀಗ ಹೊರಡೋಣ.
ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ಚೆನ್ನಾಗಿತ್ತು. ಸುಮ್ಮನೆ ಏನು ಹೇಳ್ತಾರೆ ಅವರಿದ್ರು ಅಂತ ಹೇಳೋದಲ್ಲ, ನಿಜವಾಗ್ಲೂ ಸಕ್ಕತ್ತಾಗಿತ್ತು. 50 ರೂಪಾಯಿಗೆ ಹೊಟ್ಟೆ ತುಂಬ. ಇಲ್ಲಿಗೆ ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ನಾನು ಊಟ ಮಾಡೋಕ್ಕೆ ಬರಬೇಕು. ಸ್ವಲ್ಪ ಎನರ್ಜಿ ಉಳಿಸ್ಕೋಬೇಕು. ಈ ಐಸ್ ಕ್ರೀಮ್ ಮತ್ತು ಈ ಸಲಾಡ್ದು ಎನರ್ಜಿನ ಉಳಿಸ್ಕೊಂಡು ನನಗೆ ಊಟ ಮಾಡಿ ಮತ್ತೆ ವಿಶ್ರಾಂತಿ. ಏನು ಕೆಲಸ ಏನು ಬುಕ್ ಮಾಡಿಬಿಡಿ. ನಿಮ್ಮ ಋಣದಲ್ಲಿ ಆ ದಿವಸ ಏನಾದರೂ ಟೀ ಕುಡಿಬೇಕು ಅಂತ ಇದ್ದರೆ ಖಂಡಿತ ಎಲ್ಲೇ ಹೋಗಿ ಟೀ ಸಿಗುತ್ತೆ. ನಮಗೆ ನಮ್ಮ ಈ ಅಕ್ಕ ಇದ್ದಾರಲ್ಲ, ಇವರು ಟೀ ಮಾಡಿಕೊಟ್ಟಿದ್ದಾರೆ ನೋಡಿ. ಟೀ ಮಾಡಿಕೊಟ್ಟಿದ್ದಾರೆ. ನೈಸ್ ಟೀ ಅಕ್ಕ, ನೈಸ್ ಟೀ, ಅಚ್ಚಾ ಹೇ. ಇದೇ ಖುಷಿಯಾಗಿದ್ದ ವಿಚಾರ. ಬೆಳಿಗ್ಗೆಯಿಂದ ಹಾಸ್ಕೊಂಡಿದ್ದವರು ಇಲ್ಲೇನಾದರೂ ಬಂದುಬಿಟ್ರೆ ಸೂಪರಾಗಿರೋ ಊಟ, ಹಿಂಗೆ ಕೂತ್ಕೊಂಡು ಆರಾಮ್ಸಾಗಿ ಎಷ್ಟು ಬೇಕಾದರೆ ಊಟ ಮಾಡಿ ಅಂದರೆ ಶಾರದಾಂಬಾ, ಥ್ಯಾಂಕ್ಸ್ ಶಾರದಾಂಬಾ. ಆವಾಗಲೇ ಒಬ್ಬರು ನಮಗೆ ಸ್ಟ್ರೀಟಲ್ಲಿ ಸಿಕ್ಕಿದ್ರಲ್ಲ, ದಯಾನಂದ ಪ್ರಸಾದ್, ನಮ್ಮ ಚಿಕ್ಕಾಳವರ ಫ್ರೆಂಡ್, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. 10 ಮಿನಿಟ್ಸಲ್ಲಿ ಇರ್ತಾರಂತೆ. ಅವ್ರನ್ನ ಬಿಟ್ಟು ನನಗೆ ಊಟ ಮಾಡೋಕ್ಕೆ ಮನಸ್ಸಾಗ್ತಿದೆ. ಒಟ್ಟಿಗೆ ಊಟ ಮಾಡೋಣ, ಶಾರದಾಂಬೆಯ ಪ್ರಸಾದವನ್ನು ಒಟ್ಟಿಗೆ ಸೇವಿಸೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ.